ನನ್ ಸುಂದರಿ ಏನ್ ಯೋಚನೆ ಮಾಡ್ತಿದ್ಯಾ? ಜಾಸ್ತಿ ಯೋಚನೆ ಮಾಡಿದ್ರೆ ಬೇಗ ವಯಸ್ಸಾಗುತ್ತೆ. ಹೌದಾ? ಹೌದು, ನನ್ನ ಹತ್ರ ಮಾತಾಡಕ್ಕಾಗತ್ತೆ. ನನ್ ಮೇಲೆ ಯಾಕೆ ನಿನಗ್ ಕೋಪ? ಏನ್ ಕೋಪ? ಕೋಪ ಮಾಡ್ಕೊಂಡಿಲ್ವಾ? ಕೋಪ ಮಾಡ್ಕೊಂಡಿಲ್ವಾ? ಪ್ರೀತಿ ಅಮ್ಮ, ಮೊದ್ಲು ದೇವಸ್ಥಾನಕ್ಕೆ ಹೋಗ್ಬಾ. ತುಂಬಾ ದಿನ ಆಯ್ತಲ್ವಾ? ಹೋಗೋಣ. ಏನಾಯ್ತು ಸಡನ್ ಆಗಿ? ಏನಿದೆ ಅಲ್ಲ? ಇಲ್ಲಿಗೆ ಬಂದಿದ ತಕ್ಷಣ ತುಂಬಾ ಬದಲಾಗಿ ಹೋಗಿದ್ಯಾ? ನಾನ್ ಸುಂದರವಾಗಿದ್ದೀನಾ? ನಿಂದು ಒಳ್ಳೆ ಪ್ರಶ್ನೆ. ನಿನ್ ಸೌಂದರ್ಯಕ್ಕೆ ಪ್ರಪಂಚನೇ ಬದಲಾಗಿ ಹೋಗುತ್ತೆ. ನಿಜವಾಗ್ಲೂ ನನ್ನನ್ನು ಇಷ್ಟಪಡ್ತೀರಾ? ಹೇಳಿ ಹೇಳಿ. ನಾನ್ ನೋಡಿದ್ದೆ ನಿಜ ಆಯ್ತು. ಸುಭದ್ರಾ, ನಾನ್ ಏನ್ ಹೇಳ್ತೀನೋ ಅಷ್ಟು ಮಾಡು. ನೀವ್ ಹೇಳಿದ್ದೇನಕ್ಕಾದ್ರೂ ನಾನು ಇಲ್ಲ ಅಂತ ಹೇಳಿದಿನ? ಹೇಳಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ನೀವ್ ನನ್ ನಾಲ್ಗೆ ಸೀಳಿದ್ರು ನಾನ್ ಚೆನ್ನಾಗೇ ಇರ್ತೀನಿ. ಆಹಾ, ಎಲ್ಲಿ ತೋರ್ಸು. ಏನೋ ಹೇಳಕ್ ಬಂದಿದ್ದಾನೆ ದೊಡ್ಡ ಮನುಷ್ಯ. ಅದು ನಿಮ್ಮ ಹತ್ರ ಏನೋ ಹೇಳ್ಬೇಕಿತ್ತು. ಆರ್ದ್ರ ಇವಾಗ ನಾರ್ಮಲ್ ಆಗಿದ್ದಾಳೆ. ಹಾ, ಅದು ನನಗ್ ಗೊತ್ತಿತ್ತು ಬಿಡು. ನನಗ್ಯಾಕೋ ನೀನೇ ಸರಿ ಇಲ್ಲ ಅಂತ ಅನ್ನಿಸ್ತಿದೆ. ಜೀರಿಂಬೆ ಎಲ್ಲಿಗೆ ಹೋಗ್ತಾ ಇದೀಯಾ? ಎಲ್ಲಿರತ್ತ ಸಕ್ಕರೆ ತಿನ್ನಕ್ ಹೋಗ್ತಿದ್ಯಾ? ಯಾವಾಗ ಬರ್ತೀಯಾ? ಈಗ್ಲೇ ಬರ್ತೀನಿ. ಏನೆಲ್ಲ ತರ್ತೀಯಾ? ಹಪ್ಪಳ, ಬಾಳೆಹಣ್ಣು, ಪಾಯಸ, ಗಿಲಿ. ಅದೇನ್ ಶಬ್ದ? ಬಾ, ಹೋಗೋದೇನಂತ ನೋಡೋಣ. ಬನ್ನಿ.
ಒಂದ್ ರೀತಿ ಆಚರಣೆ ಅಷ್ಟೇ. ಇಲ್ಲಿ ಜನ ಬೇಡದಿರೋದೆಲ್ಲ ಮಾಡ್ತಿರ್ತಾರೆ. ಬನ್ನಿ ಹೋಗೋಣ. ಬೇಡದೇ ಇರೋ ಆಚಾರಗಳಲ್ಲ ಸಾರು, ಪಿಶಾಚಿಗಳನ್ನ ಓಡಿಸೋದಕ್ಕಿಂತ ಮಾಡ್ತಿರೋ ಆಚಾರದ ಪದ್ಧತಿ ಇದು. ಅವರು ಜೋರಾಗಿ ಶಬ್ದ ಮಾಡ್ತಾ ಮಂತ್ರಘೋಷ ಮಾಡ್ತಾ ಇದ್ರೆ 8 ದಿಕ್ಕುಗಳಿಂದ ಪಿಶಾಚಿಗಳು ಓಡ್ತಾನೆ ಇರ್ಬೇಕು, ಗೊತ್ತಾ? ಇವಾಗ ಈ ವಿಷಯ ಬೇಕಾಗಿತ್ತಾ? ನಾನ್ ನಿನ್ನ ಕೇಳಿದ್ನ? ಇದ್ರ ಬಗ್ಗೆ ಏನಾದ್ರು ಕೇಳಿದ್ನ? ಕೇಳಿಲ್ಲ ತಾನೆ? ಹೋಗ್ತಾ ಇರು. ಬನ್ನಿ. ಇದನ್ನ ಚೆನ್ನಾಗಿ ತೊಳಿಬೇಕು, ಇಲ್ಲ ಅಂದ್ರೆ ಎಣ್ಣೆ ಹೋಗಲ್ಲ. ಏನ್ ಕೈಯಲ್ಲಿ ಶಕ್ತಿ ಇಲ್ದೇ ಇರೋ ತರ ಉಜ್ಜುತ್ತಿದ್ಯಾ? ಚೆನ್ನಾಗಿ ಉಜ್ಜು. ವರ್ಷಗಳಾದ್ರೂ ನೆರಳು ತರ ಜೊತೆಲೇ ಇದ್ದೀನಿ, ಗೊತ್ತಾಗತ್ತೆ ಏನಾದ್ರೂ ವ್ಯತ್ಯಾಸ ಆದ್ರೆ. ಮಗಳೇ, ನಿನ್ ಜೊತೆ ಮಾತಾಡಕ್ ಕಾಯ್ತಿದ್ದೆ. ಒಂದೊಂದ್ಸಲ ಬೇರೆ ಯಾರ್ ತರನೋ ಬದ್ಲಾಗೋ ತರ ಆಡ್ತಾಳೆ. ಇವಾಗ ಅಂತದ್ ಏನಾಗಿದೆ? ನಿನಗೆ ಹೇಗ್ ಹೇಳೋದು? ಒಂದ್ಸಲ ಆ ಕಡೆ ನೋಡು. ಚೆನ್ನಾಗ್ ಗಮನಿಸು. ಏನೋ ತೊಂದ್ರೆ ಇದೆ ಅಲ್ವಾ? ಇದು ನಮ್ಮ ಆರ್ದ್ರ ಅಲ್ಲ. ಏನ್ ಮಾಡ್ತಿದ್ಯಾ ನೀನು? ಏನ್ ನೋಡ್ಕೊಂಡ್ ನಿಂತಿದ್ದೀರಾ? ಹೋಗಿ ಎಲ್ರು ಒಳಗೆ. ಏನಮ್ಮ ಇದೆಲ್ಲ? ಎರಡು ಇರುವೆಗಳಿಗೆ ಸೇರಿ 12 ಕಾಲು. ಅದ್ರಲ್ಲಿ ಹಿಂದೆ ಹೋಗ್ತಿರೋ ಇರುವೆ 2 ಕಾಲುಗಳನ್ನ ಮಡ್ಚ್ಕೊಂಡಿದೆ. ಅದನ್ನ ಆಧರಿಸ್ಕೊಂಡೇ ಮುಂದೆ ಇರೋ ಇರುವೆ ಹೋಗ್ತಾ ಇರೋದು. ಈ ನಕ್ಷತ್ರ ಈಗ ಎಲ್ಲಿರ್ಬೋದು?